ಆದಿಶಕ್ತಿ ಪೀಠ ಎಣ್ಣೆ ಒಡಗೇರಿಯ ಶ್ರೀಮಠದ ಪೂಜ್ಯರಾಗಿರ್ತಕ್ಕಂಥ ಶಿವಲಿಂಗ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಹಣೆಮಣಿದು ಅದಕ್ಕಿಂತಲೂ ಪೂರ್ವದಲ್ಲಿ ಇವತ್ತಿನ ದಿವ್ಯ ಸಾನ್ನಿಧ್ಯದಿಂದ ನಿಮ್ಮೆಲ್ಲರ ಮುಂದೆ ಸುಖಾಸೀನರಾಗಿ ಶೋಭಿಸುತ್ತಿರುವ ಕೋಡಿಮಠದ ಶ್ರೀಗಳ ಪಾದಕಮಲಗಳಿಗೆ ಹಣೆಮಣಿದು ವೇಳೆಯ 10 ನಿಮಿಷ ಐತಿ. ಆದ್ರೆ ಒಂದು ಕ್ಷಮ ಇರಲಿ, ನನ್ನ ಚಟ ಹೈಸ್ಕೂಲ್ ಶಿಕ್ಷಕರ ಅಂದರೆ ಒಂದು ಪೀರಿಯಡ್ ನಾ ಬಿಡೋದಿಲ್ಲ. ನಾ ಇನ್ನು 6 ತಿಂಗಳು ಅಷ್ಟೇ ಐತೆ ನನ್ನ ಪಕ್ಕಾ ಚಟ ಐತಿ. 45 ನಿಮಿಷ ಹೇಳ್ಬೇಕಂತ ಮಾಡೀನಿ. ಮತ್ತು ಮಾಲಿಂಗಯ್ಯ ಅಪ್ಪರಿಗೆ ನೀವು ಬೈಬಾರ್ದು ಅಂತೇಳಿ ನಾ 10 ನಿಮಿಷ ಮುಗಿಸೋಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ವೇಳೆಯ ಅಭಾವವನ್ನು ಗಮನದಲ್ಲಿಟ್ಟುಕೊಂಡು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರ ಪಾದಕಮಲಗಳಿಗೆ ಹಣೆಮಣಿದು ಸದಾ ಸುಖಿಗಳು ಹಸನ್ಮುಖಿಗಳಾಗಿ ಕೂತಿರ್ತಕ್ಕಂಥ ಸರ್ವರಲ್ಲಿ ಅದರ ಜೊತೆಯಾಗಿ ದೇವಿ ಉಪಾಸಕರು ಗೋಕಾಕ್ನಿಂದ ಬಂದಿದ್ದಾರೆ, ಯಾದವಾಡದಿಂದ ಬಂದಿರತಕ್ಕಂಥ ಪೂಜಾರಿ ಅವರು, ಜಮಖಂಡಿಯಿಂದ ಬಂದಿರತಕ್ಕಂಥ ಬಸವರಾಜ್ ಅವರು, ಮಾಲಿಂಗಪುರದಿಂದ ಬಂದಿರತಕ್ಕಂಥ ಗಿರೀಶ್ ಅವರು, ಹಾಗೂ ಆಧ್ಯಾತ್ಮಿಕ ಜೀವಿಗಳಾಗಿರ್ತಕ್ಕಂಥ ನಿಂಗಪ್ಪಣ್ಣ ಅಂಗಡಿಯವರು, ಕಲ್ಯಾಣ ಶೆಟ್ಟಿ ಗುರುಗಳು, ಅವರಿವರೆನ್ನದೇ ಸರ್ವರಿಗೂ ಮತ್ತೊಮ್ಮೆ ನನ್ನ ಅನಂತ ಕೋಟಿ ಪ್ರಣಾಮಗಳು ಸ್ವರೂಪಿಗಳು. ಇಲ್ಲಿ ನಾ 2 ಪೇಜಿಗೆ ಸಿಕ್ಕೇನೆ. ಒಂದು ಅತ್ಯಂತ ಭಯಭರಿತ ಭಕ್ತಿಯಿಂದ ಇದನ್ನು ಕೇಳಬೇಕು, ನಾ ಹೇಳಬೇಕು. ಇಲ್ಲಿ ಗದ್ದಲೆ ಎಲ್ಲ ನೋಡಿದರೆ ನನಗೆ ನೀವಲ್ಲ. 2ನೇದ್ದು 18 ಅಧ್ಯಾಯವನ್ನು ನಿಮ್ಮ ಮುಂದೆ ಹೇಳಬೇಕಂತೀನಿ. ಟೈಮ್ 10 ನಿಮಿಷ. ಆದರೂ ದೇವಿ ಏನು ಹೇಳ್ತಾ ನೋಡೋನು, ಮುಗಿಸೋಕೆ ಪ್ರಯತ್ನ ಮಾಡ್ತೇನೆ. ನನಗೆ ಟೈಮ್ ಗೊತ್ತಾಗಲ್ಲ, ಮುಗಿಸಬೇಕು ಅಂದ್ಬಿಟ್ಟು ಸಾಕು ನಗಪ್ ಮಾಡ್ತೇನೆ. ಸಿಗ್ನಲ್ ಇರಲಿ. ಪೀಠಿಕಾ ಅಧ್ಯಾಯದ 8ನೇ ಶ್ಲೋಕ ಹೇಳ್ತೈತಿ. ನೀವೆಲ್ಲ ದೇವಿ ಉಪಾಸಕರು ಇದೀರಿ. ಏನು ಹೇಳ್ತೈತಂದ್ರೆ, ಚಿಂತೆಗೆಯು ಚಿಂತಾಮಣಿನ ಇದು, ಅಂತೂ ಕಾಮ್ಯಕ್ಕೆ ಕಾಮಧೇನವಿದು, ಅಂತೂ ಕಲ್ಪನೆಗಳಿಗೆ ಕಲ್ಪದ್ರುಮವು ತಾನೇ ಇದು, ಸಂತತ ಸುಖ ಭಾಗ್ಯ ಭೋಗ ನಿಂತು ಮೆರೆಬವು ದೇವಿ ಕರುಣದೆ. ಅಯ್ಯೋ ಯಪ್ಪ ಒಡಗೇರಿ ಜನಗಳೇ, ಎಂತು ಬೇಳಿ ಹೆಂಗೆ ಹೇಳಿಪ್ಪ ಆ ದೇವಿಯ ಸ್ಮರಣೆಯ ಮಹಿಮೆಯನ್ನು. ಏನಂದ್ರೆ ಅಪ್ಪರಿಗೊಂದು ಚಿಂತೆ ಐತಿ, ನನಗೂ ಒಂದು ಚಿಂತೆ ಐತಿ, ಪ್ರೈಮ್ ಮಿನಿಸ್ಟರ್ಗೊಂದು ಚಿಂತೆ ಐತಿ, ಈಗೊಂದು ಯುದ್ಧ ಐತಿ, ಆಮೇಲೆ ಬೇರೆ ಎಲ್ಲರಿಗೂ ಒಂಥರ ಚಿಂತೆ ಐತಿ. ಚಿಂತಿಲ್ಲದ ವ್ಯಕ್ತಿ ಯಾರೂ ಇಲ್ಲ. ಆದ್ರೆ ಚಿದಾನಂದ ಅವಧೂತರು ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಆ ದೇವಿ ಹೇಳಿದಂಗೆ ಅವರು ಬರೆದ ಗ್ರಂಥ ಹೇಳಕತ್ತೇನೆ ನನಗ. ಅಲ್ಲಿ ಅವರು 8ನೇ ಶ್ಲೋಕ ಹೇಳಂಗಂದ್ರೆ ಎಲ್ಲರಿಗೂ ಚಿಂತೆಗೆ ಚಿಂತಾಮಣಿ ಇದು ದೇವಿ ನಾಮಸ್ಮರಣೆ. ಅಂತೂ ಕಾಮ್ಯಕ್ಕೆ ಕಾಮದೇನು ಅಂದ್ರೆ ಸರ್ವ ಕೆಲಸಗಳಿಗೆ ಬೇಡಿದ್ದನ್ನು ಬೇಡಿದ ತಕ್ಷಣ ಬೇಡಿದಷ್ಟು ಪ್ರಮಾಣದೊಳಗೆ ಕೊಡ್ತಕ್ಕಂಥ ಸಾಮರ್ಥ್ಯ ಎದಕ್ಕೈತಿಪ್ಪ ಅಂದ್ರೆ ಈ ದೇವಿಯ ನಾಮಸ್ಮರಣೆಗೆ, ದೇವಿಯ ಪಾರಾಯಣಕ್ಕೆ ಐತಿ. ಸಾಧನ ಆಗಲಾರದ ಕೆಲಸ ಐತಿ ಸಾಧನ ಅಕೌಂಟ್, ವಾದಿಗಳ ಮುಖಬಂಜರಕಂತ. ಇನ್ನು ಹಂಗ ಮುಂದೆ ಇದೆಲ್ಲ ಏನು ನಡೆದಲ್ಲ, ನಾ ಮಾಡಿನಲ್ಲ, ನೀವು ಮಾಡಿದ್ದು ಅಲ್ಲ. 17ನೇ ಅಧ್ಯಾಯಕ್ಕೆ ಬನ್ನಿನ. 17ನೇ ಅಧ್ಯಾಯದ 31ನೇ ಶ್ಲೋಕ ಹೇಳ್ತದ. ಏನಂದ್ರ ದೇವಿ ಒಂದ್ಸಲ ಪರಮೇಶ್ವರಿ ಹೇಳಿದ್ರಂತೆ, ಏನಪ್ಪ ಇವರೆಲ್ಲ ಭಾಳ ಬಾಯಿ ಮಾಡಕತ್ತಾರಲ್ಲ, ಏನು ಉತ್ತಮ ಇದೆ ದೇವಿ ಕೇಳಿದ್ರೆ ನಿಮಗೆ. ಏನಂದ್ರ, ಒಂದು ದಿವಸದಲ್ಲಿ ನನಗೆ ಪಾರ್ವತಿ ಅಂದಳು ಒಂದು ಮಾತು. ಇದೇನಪ್ಪ ಎಲ್ಲ ತೋರುದು, ಇದೆಲ್ಲ ಮಂದಿ ಕುಡಿತಲ್ಲ, ಇದು ಏನಂತ. ಅವಾಗ ಪರಮೇಶ್ವರ ಅನ್ನಂತ, ಇದು ಎಣ್ಣ ಮಾಯೆ ನೆನಲು. ಹಾಗಾದ್ರೆ ಇಂದು ನೋಡಿರಿ ಎಣ್ಣ ಮಾಯೆ ನೆಣುತ್ತಲ್ಲಿ ಒಂದು ಚಿಟಿಕೆಯ ಹಾಕಿದಳು ನಸು ನಗುತ್ತಲಿ ಗೌರಿ. ಒಂದ್ಸಲ ಚಿಟಿಕೆ ಹಾಕಿಬಿಟ್ಲಂತ. ಅದನ್ನ ಹೇಳ್ಬೇಕಾದ್ರೆ ಅರ್ಧ ತಾಸು ಬೇಕ. ಅಂತೂ ಅದೆಲ್ಲ ಬೇಡ, ಇದೆಲ್ಲ ಆಕಿ ಸೂತ್ರದಾಳು, ನೀವೆಲ್ಲರೂ ಪಾತ್ರದಾರ ಅಂತ ತಿಳ್ಕೊಂಡ್ರೆ ಸಾಕು. ಇನ್ನು 16ನೇ ಅಧ್ಯಾಯದ 23ನೇ ಶ್ಲೋಕ, ಇದು ಬಹಳ ಮಹತ್ವದ. ಮಾಲಿಂಗಯ್ಯ ಅಪ್ಪ ಅವರಿಗೆ, ಶಾಸ್ತ್ರಿಗಳಿಗೆ ನಾ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಮತ್ತು ನೀವು ಹೇಳೋದು ಏನು ಮಾಡ್ತೀರಿ? ಯಾಕಂದ್ರೆ
ವಿದ್ಯೆ ಶಾಸ್ತ್ರ ವಿವೇಕ ಬರುವುದು ಈ ದೇವಿಯ ನಾಮಸ್ಮರಣೆಯಿಂದ. 16ನೇ ಅಧ್ಯಾಯದ 23ನೇ ಶ್ಲೋಕ ಬರ್ಕೋರ್ ನೀವು ಬೇಕಾರೆ, ನಾ ಸುಳ್ಳು ಹೇಳಕತ್ತಿಲ್ಲ. ವಿದ್ಯೆ ಶಾಸ್ತ್ರ ವಿವೇಕ ಬರುವುದು, ಬುದ್ಧಿ ಚೊಕ್ಕಟಬಹುದು, ಸುಮಾರು ಬುದ್ಧಿ ಬರಂಗಿಲ್ಲ, ಬಹು ವಾಕ್ಸಿದ್ಧಿಗಳು ದೊರಕುವವು, ಇದ್ದ ರೋಗನು ಹೋಗುವುದು, ಸಂತಾನಗಳ ಹೆಚ್ಚುವವು, ಸಿದ್ಧ ನೆನಪನು ಸಿದ್ಧಿ ಪುರುಷ ಅನಿಸ್ಕೊತಾನೆ, ಇದ್ದ ರೋಗವು ಪರಿಹಾರ ಎನ್ನ ಚರಿತೆಯೋಳು ಎಂದಳ. ಅಷ್ಟೇ ಅಲ್ಲ, ದೀನೋದ್ಧರಣಬಹುದು ಎನ್ನ ಚರಿತೆಯೋಳು ಎಂದಳ ಆ ದೇವಿ. ದೇವಿ ಹೇಳಿದ್ರಂತ, ದೀನರು ದುರ್ಬಲರು ರೋಗಿಗಳು ಎಲ್ಲರೂ ಉದ್ಧಾರ ಆಕಾರಂತ ನೋಡ್ರಿ. ಅಂತದನ್ನ ಈ ಪುಣ್ಯಾತ್ಮರು ಇಲ್ಲಿ ಹೆಂಗೋ ತೇರ್ ಹೊಂಟತಿ ಅವ್ರ ಕಾರ್ಯಕ್ಕೆ ಹೋಗ್ಯಾಕಿದ್ದಾರೆ. ಅದ್ರ ಎಷ್ಟು ಮಂದಿ ಆರಿಸಿ ತಗೋತೀರಿ, ಎಷ್ಟು ಮಂದಿ ಕಾರ್ಯಕ್ಕೆ ತುಳಿದು ಹಿಡಿತೀರಿ, ನಿಮಗೆ ಬಿಟ್ಕೊಟ್ಟ ವಿಷಯ. ಇನ್ನ ಅದೇ 16ನೇ ಅಧ್ಯಾಯದ 26ನೇ ಶ್ಲೋಕ ನೋಡ್ರಿ, ಒಂದಿಷ್ಟು ನೋಡ್ಬೇಕು. ನನಗೊಂದು ಏನಂದ್ರೆ ನನಗೊಂದು ನಮೂನಿ ನಿಷಯ ಆಕತಿ. ಎಲ್ಲಿ ಹೋಗಿದ್ದೆ ಕುಡಿಯಾಕನ್ ಬೇಡ. ಮತ್ತೆ ಈ ದೇವಿಯ ಪಾರಾಯಣ ನೆನಪು ತೆಗೆದ್ರೆ ಒಂದವರೆ ನಂಗೆ ನಿಷಯ ಆಕತಿ ನೋಡ್ರಿ. 16ನೇ ಅಧ್ಯಾಯದ 26ನೇ ಶ್ಲೋಕ ನೋಡ್ಬೇಕನ್ನ, ಗಾಳಿ ಪರಿಹಾರ ಮಾಡುವೆ ಸಿಕ್ಕರೆ ಬಾಳ ಮಳೆ ನಿಲ್ಲಿಸುವೆ, ಖಡರ ಅಂತ ಹೇಳಿ ಶೆಳ್ಳು ಬಡಿತೆ ಅಂದ್ರೂ ಅದು ತಪ್ಪಿ ಹೋಗುವ ತೆರಣ ಮಾಡುವೆನೋ, ಸೋಲಿಸುವೆ ಮಂತ್ರಿಕನ. ಯಾವನ ಮಾಟ ಮಂತ್ರಗಾರ ಮಾಡ ಅಂದ್ರ ಅವನ ಸಹಿತ ಸೋಲಿಸ್ತಾ ಇದ್ದಾಗ ದೇವಿ. ಗಾಳಿ ಪರಿಹಾರ ಮಾಡುವೆ ಸಿಕ್ಕರೆ ಬಾಳ ಮಳೆ ನಿಲ್ಲಿಸುವೆ, ಸಿಡಿಲದು ಮೇಲೆ ಹಾಯಲು ತಪ್ಪಿ ಹೋಗುವ ತೆರಣ ಮಾಡುವೆನೋ, ಸೋಲಿಸುವೆ ಮಂತ್ರಿಕನ. ಧರಣಿ ಭೂಮಿ ಧರಣಿ ಪಾಲನನ್ನು ಮಾಡುವೆನು, ಪರಬಲ. ಪರ ಅಂದ್ರೆ ಬೇರೆ, ಬಲ ಅಂದ್ರೆ ಸೈನ್ಯ. ಪರಬಲ ದಾಳಿ ನಿಲ್ಲಿಪೆ ನನ್ನ ಭಕ್ತರಿಗೆ ಎಂದಳಾದೇವಿ. ಯಾರ ದೇವಿ ಉಪಾಸಕರಿದ್ರಿ ನಿಮ್ಮನ್ನ ದೇವಿ ಹಂಗ ರಕ್ಷಣೆ ಮಾಡ್ತಾಳ ಅಂತ ಅಷ್ಟ ಅಲ್ಲ, 6th ಸೆನ್ಸ್ ಕ್ರಿಯೇಟಿವ್ ಆಕೈತಿ. ಏನಂದ್ರೆ ಇಲ್ಲಿ ನಿಜವಾದ ತಾಯಿಗಳಿದ್ರ ಡೂಪ್ಲಿಕೇಟ್ ಇರ್ತಾರೆ, ನಿಮ್ಗೆ ಗೊತ್ತಿಲ್ಲ. ನಿಮ್ ಕಡೆ ಎಲ್ಲ ಒರಿಜಿನಲ್ ಇದ್ರಿ ಆಮತ್ತಾರೆ. ಆ ನಿಜವಾದ ತಾಯಿ ಇದ್ರ ಯಾವ ನನ್ನ ಮಗ ಹಾಕತ್ತಿದ್ದೀನಿ ಹೋಗ್ಕನಂತಾಳ ಅಂತ. ಆ ಮಗು ಅಲ್ಲಿ ಅಳತಿತ್ತಂದ್ರ ಅದು ತಾಯಿ ಕಡೆ ನೆನಪು ಹಾಕಿ ಒದರ್ತಿತ್ತಂದ್ರ ಈ ತಾಯಿ ಗೊತ್ತಾಗೈತಂತ. ಕಣ್ಣ ಅರಿಯದಿದ್ದರೂ ಕರಳ ಅರಿಯುತ್ತದೆ, ಕಣ್ಣ ನೋಡಿಲ್ಲ ಕಿವಿ ಕೇಳಿಲ್ಲ ಅಲ್ಲೋ ಆಕೆ ಕಳ್ಳ ನೋಡಿರ್ತಂತ. ಹಂಗ ಅಲ್ಲೇ 18ನೇ ಅಧ್ಯಾಯ 10ನೇ ಶ್ಲೋಕ ಹೇಳ್ತದೆ, ನೀವು ಏನ್ ದೇವಿ ನಾಮಸ್ಮರಣೆ ಮಾಡಕತ್ತಿರಲ್ಲ ಈಗ, ಇದು ಆಕೆ ಗೊತ್ತಾಗೈತೆ ನೋಡ್ರಿ ಕೇಳ್ತದಂತ. ನೀವು ಅಕಸ್ಮಾತ್ ದೇವಿಯ ಪಾರಾಯಣ ಮಾಡಿದ ಸಿದ್ಧಿ ಆಗಿತ್ತಂದ್ರೆ, ಆಕೆ ಕರುಣೆ ನಿಮಗೆ ಆಗಿತ್ತಂದ್ರೆ, ನೀವು ಏನಾರ ಕಷ್ಟ ಕಾಲದೊಳಗೆ ಆಕೆ ನೆನೆಸಿರ ನಕ್ಕಿ ನಿಜವಾಗಿ ಬರ್ತಾಳ ಐವತ್ತೈತಿ. ಇದು ಶತಸಿದ್ಧ. ಇದನ್ನು ಪ್ರೂವ್ ಮಾಡ್ಬೇಕಾದ್ರೆ 1 ತಾಸು ಬೇಕು ನನಗೆ, ಟೈಮ್ ಇಲ್ಲ. ದಯಮಾಡಿ ಕ್ಷಮಾ ಕೇಳ್ತೇನೆ ನಿಮ್ಮಲ್ಲಿ, ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ಅವಶ್ಯಕತೆ ಅದ. 10ನೇ ಶ್ಲೋಕ, ಕರವ ಬಿಟ್ಟ ಅಡವಿಯಲ್ಲಿ ಹಿರಿದಳೆಯ ನೆನೆಸಿದ ಗಂಡದಲ್ಲಿ ತಾ ಬರುವಳು ಓಡುತ್ತಾ ಭಕ್ತ ನಡಿಗೆಯೋ ಮೈ ತಡವರಿಸುತ್ತವನ, ಕರುಳ ನೇವರಿಸೆಡೆ ಬೇಡುವೆ ವರವನೆಂದೊಲಿದೀವ ದಯ ಶರದಿಯನ್ನು ಭಜಿಸುವ ನೀವೇ ಪುಣ್ಯವಂತರು ಅಂತ ಬರದಾರ. ಹೆಂಗಂದ್ರ ಈಗ ಆಕಳನ್ನ ಕರನ ಕಟ್ಟಿರ್ತೀರಿ, ಆಕಳ ಮೇಯಕ್ ಹೊಡೆದಿರ್ತೀರಿ. ಈ ಕರ ಏನಾರ ಪಶು ಪಕ್ಷಿ ಪ್ರಾಣಿಗಳಿಗೆ ಹೆದರಿ ಬೆದರಿ ಅಂಬ ಒದಿರ್ತಂದ್ರ ಅದು ಎಲ್ಲೋ ಆಕಳ ಮೇಯಕ್ ಹೋಗಿರ್ತದಂತ. ಆ ಆಕಳ ಕರ ನೆನಪು ಹಾಕೈತತ್ ನೋಡ್ರಿ. ಕರ ನೆನೆಸಿದ್ರ ಕರದ ನೆನಪು ಆಕಳಿಗೆ ಹಾಕೈತಂತ. ಅದು ಓಡಿ ಬಂದ ಅದ್ರ ಸುತ್ತಮುತ್ತ ಇರ್ತಕ್ಕಂತ ಜೀವನದ ಕಷ್ಟ ಕಾರ್ಪಣ್ಯಗಳು ಇರ್ತಾವಲ್ಲ, ಆ ಕಷ್ಟಗಳನ್ನ ಕರೆಯುತ್ತೆ. ಹಂಗ ಆ ದೇವಿ ಬಂದ ಆಕಳ ಬಂದ ಮಲಿ ಉಣಿಸಿ ಅದನ್ನ ಬೆನ್ನ ನೆಕ್ಕಿ ಹೆಂಗ ಸಮಾಧಾನ ಮಾಡ್ತದ, ಹಂಗ ನೀವು ದೇವಿಯ ಪಾರಾಯಣವನ್ನ ಮಾಡಿದವ್ರನ್ನ, ದೇವಿ ಸೇವಾ ಮಾಡಿದವ್ರನ್ನ ಆ ದೇವಿ ಬಂದ ನಿಮ್ಮ ಕಷ್ಟ ಕಾರ್ಪಣ್ಯ ನಿವಾರಣೆ ಮಾಡಿ ನಿಮ್ಮ ರಕ್ಷಣೆ ಮಾಡ್ತಾವಂತ. ಟೈಮ್ ಆಗೈತಿ. ಇನ್ನು ನೇರವಾಗಿ 18ನೇ ಅಧ್ಯಾಯಕ್ಕೆ ಬಂದಿನಿ ನಾನು. ಏನಂದ್ರ ಅದಕ್ಕೆ ನಾವ್ ಹೆಂಗ್ ಮಾಡ್ಬೇಕಂದ್ರ, ಮಲಗಿ ನೆನೆಯಲ್ಲಿ ಬೇಕು ಮೂರ್ತಿಯ, ಕುಳಿತು ನೆನೆಯಲ್ಲಿ ಬೇಕು ಮತ್ತೆ ಇವು ನಿಲ್ಲುತ್ತ ನೆನೆಯಲ್ಲಿ ಬೇಕು, ಹಾಗೆ ನಡೆಯುತ್ತಾ ನೆನೆಯುತ್ತಿರಬೇಕು. ಒಲವಿನಲ್ಲಿ ಮಾತುಗಳನ್ನ ಆಡುತ್ತಾ ಒಲೆದು ನೆನೆಯಲ್ಲಿ ಬೇಕು, ಹೀಗೆ ಹಲವು ಕಾಲಿರಬೇಕು ಕಂಗಳ ಮುಚ್ಚಿ ಕೇಳೆಂದ. ಹಿಂಗ ಒಂದು ವೇಳೆ ಮಾಡಿದ್ರಂದ್ರ
ಇಂತು ನಿತ್ಯದಿ ಧ್ಯಾನಿಸುವವನಿಗಂತೂ ಮೂರ್ತಿಯು ಬೆಳಗುತ್ತೇಳು ಒಳಗ ಹೊರಗೆ ಒಂದ ಸಮನಾಗಿ ಮುಂತೆ ಪ್ರತ್ಯಕ್ಷಗಳು ಬೇಡಿದಳಂತೂ ಇವಳು ನೀ ಏನ್ ಬೇಡ್ತಿ ಅಂತ ಕೊಡ್ತಾಳಂತ ಪ್ರತ್ಯಕ್ಷಗಳಂತ. ಇನ್ನೊಂದು ನೀವು ಅತಿಯಾಗಿ ಒಂದಿಷ್ಟು ಹೆಚ್ಚು ಪ್ರೀತಿಯಿಂದ ಆಕಿ ಸೇವಾ ಮಾಡಿದಂದ್ರ ಏನಾಕೈತಂದ್ರ ಹೇಳ್ತಾನಲ್ಲ, ದೇಹ ಸ್ಮರಣೆ ಇಲ್ಲದಲ್ಲಿ ಮುಳ್ಳುಳು ದೇಹ ಭಾವವ ಮರೆತು ಯೋಗಿ ಹೊಂಟಿತ್ತಂದ್ರ ಈ ಸಂಸಾರ ಜಂಜಟ್ ಬಿಟ್ಟ. ಅದು ಎರಡನೇ ಶ್ಲೋಕ ಹೇಳ್ತದ್ರಿ, ವಿರತಿ ಬಲಿಯಲ್ಲಿ ಬೇಕು, ಜನಗಳ ಪರಿಚಯ ಇಲ್ದಿರಬೇಕು, ಮಾತಿನ ಹರಿ ಬಿಟ್ಟಿರ್ಬೇಕು, ಬಹು ಏಕಾಂತ ಇರಬೇಕು, ಹಿರಿದ ಶನವನ್ನು ಮೆಟ್ಟಿಲಿಡಬೇಕು, ಬರು ನಿದ್ರಿನೂ ತೆಗಿಸಲ್ಬೇಕು, ಮರೆಯಬೇಕು ಪ್ರಪಂಚದ ವಾಸನೆಯನ್ನೆಲ್ಲ ಕೇಳಂದ. ಸ್ಪೀಡ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಅಂತೂ ಶಾರ್ಟ್ಕಟ್ ಹೇಳಕತ್ತೇನೆ ನಾನು. ಹಂಗ ಮಾಡಿದ್ರ ಆಕಿ ದೇವಿ ಇನ್ನಷ್ಟು ನಮಗೆ ಪ್ರೋತ್ಸಾಹ ಕೊಟ್ರ ಅಂದ್ರ, ನೀವು ಇನ್ನೂ ಸಾಧನೆ ಮಾಡಿದ್ರಂದ್ರ ದೇಹ ಸ್ಮರಣೆ ಇಲ್ಲದಲ್ಲೇ ಮುಳ್ಳು ದೇಹ ಭಾವವನ್ನು ಮರೆತು ಯೋಗಿ ಹೊಂಟಿದಂದ್ರ ಅದನ್ನ ನೋಡಿ ಆಹಾ ಅಯ್ಯಯ್ಯೋ ನನ್ನ ಮಗಳ ಕಾಲಿಗೆ ಕಲ್ಲು ಮುಳ್ಳು ತಾಗಿದವು ಎಂದು ದೇಹ ತಡವಿ ಮುಳ್ಳು ಕೀಳುತ್ತ ಹೀಗೆ ದೇಹ ಪೋಷಣೆ ಮಾಡುವಳು ಕರುಣಾಂಬುದಿ ಎಂದ. ಏನ್ ಅದ್ಭುತ ಇದೆ. ಈಗ ನೋಡ್ರಿ, ಈಗ ಸೈನಿಕರು ಎಲ್ಲಿ ಗುಂಡಾಗ್ತಾರೆ ಹೇಳಕ್ ಬರೋದಿಲ್ಲ. ಇನ್ನು ಮಿನಿಸ್ಟರ್ಗಳು ಬಂದ್ರ ಅವ್ರಿಗೆ ಸೆಕ್ಯೂರಿಟಿ ಐತೆ. ಈ ದೇವಿ ಉಪಾಸಕರಿಗೆ ಯಾವ ಸೆಕ್ಯೂರಿಟಿ ಬೇಕಾಗಿಲ್ಲ ಅಂತ ನಾ ಕಾಗಿ ಗುಬ್ಬಿ ಕತ್ತಿ ಹೇಳಕತ್ತಿಲ್ಲ. ಈ ಗ್ರಂಥವನ್ನು ಸುಳ್ಳು ಮಾಡೋ ಶಕ್ತಿ ಯಾವಾಗೂ ಆಗಿಲ್ಲ, ಹಿಂದೂ ಆಗಿಲ್ಲ, ಈಗೂ ಆಗುದಿಲ್ಲ, ಇನ್ನು ಮುಂದಂತೂ ಆಗುದೇ ಇಲ್ಲ. 18ನೇ ಅಧ್ಯಾಯದ 23ನೇ ಶ್ಲೋಕ. ಆಕೆ ಸ್ವತಃ ದೇವಿನ ಇವ್ರ ಬೆನ್ನತ್ ಬರ್ತಾರಂತ. ಕತ್ತಿ ಹೆಗಲಲ್ಲಿಟ್ಟು ತಾನೆಯು ಮತ್ತೆ ಬರುವಳು ಹಿಂದೆ ಮುಂದೆಯೋ, ಮತ್ತೆ ಮಲಗಲು ಯೋಗಿ ಬೀಸುವಳಾಗೆ ಸೆರಗಿನಲ್ಲಿ. ಯವ್ವ ನನ್ನ ಮಗ ಮಲ್ಕೊಂಡಿದ್ದಂತ ಗಾಳಿ ಬೀಸ್ತಾಳಂತ. ಕತ್ತಿ ಹೆಗಲಲ್ಲಿಟ್ಟು ತಾನೆಯು ಮತ್ತೆ ಬರುವಳು ಹಿಂದೆ ಮುಂದೆಯು, ಮತ್ತೆ ಮಲಗಲು ಯೋಗಿ ಬೀಸುವಳಾಗ ಸೆರಗಿನಲ್ಲಿ. ಮತ್ತೆ ಚಿಂತೆ ತನದು ಯೋಗಿಂದ ಇನ್ಯಾವ ಚಿಂತೆ? ದೇವಿ ಕಾದಿರಿ, ದೇವಿನೇ ಕಾಪಾಡುತ್ತೆ, ಇನ್ನೊಂದು ಚಿಂತೆ. ಸತ್ಯ ನುಡಿಯುವುದು ಭಯವದಿಲ್ಲ ಬ್ರಹ್ಮಾದಿಗಳದಿಂದ. ಇನ್ನು ಕೊನೆಯದಾಗಿ ಮತ್ತೊಂದಿಟ್ಟು ನೆನಪಾತು. ಒಂದೇನಂದ್ರ 9ನೇ ಅಧ್ಯಾಯದ, ಇದು ಬಹಳ ಸೂಕ್ಷ್ಮ, ನಿಮ್ ತಲೆಯಾಗಿ ಇರ್ಬೇಕಂದ್ರೆ ಇದು ಬಹಳ ಅವಶ್ಯಕತೆ ಐತಿ. 9ನೇ ಅಧ್ಯಾಯದ 14ನೇ ಶ್ಲೋಕ ನೀವು ನೆನಪಿನ ಇಟ್ಕೋಬೇಕ. ಯಾಕೆ ಇಟ್ಕೋಬೇಕಂದ್ರ ನಿನ್ನ ಬಕುತನ ಅಂದ್ರೆ ದೇವಿ ಭಕ್ತರು ಇವ್ರು ನೋಡಿ ಹೆಂಗಿರ್ಬೇಕ. ನಿನ್ನ ಬಕುತನ ನಿಂದಿಸಿದವನನ್ನು ಇನ್ನೂ ಕಡಿಯುವೆ ವಂಶ ಸಹಿತಲು. ಏನು ಅದ್ಭುತ ನೋಡ್ರಿ. ಅದಕ್ಕಂತಿರ್ತಾರ ನೋಡ್ರಿ, ಆ ಗುರುಗಳು ಶಾಪ ಆಯ್ತಾಳ ಮಣಿತಾನ. ಸುಳ್ಳಲ್ಲ. ನಿನ್ನ ಬಕುತನ ನಿಂದಿಸಿದವನನ್ನು ಇನ್ನೂ ಕಡಿಯುವೆ ವಂಶ ಸಹಿತಲು. ನಿನ್ನ ಬಕುತನು ಎಲ್ಲಿ ಇದ್ದೊಡಿ ಅಲ್ಲೇ ಇರ್ತೀಯೋ. ದೇವಿ ಎಲ್ಲಿದ ಆದ್ರೆ ಇವ್ರ ಹತ್ತಕರ ಅಂತ. ನಿನ್ನ ಬಕುತನ ನಿಂದಿಸಿದನನ್ನು ಇನ್ನೂ ಕಡಿಯುವೆ ವಂಶ ಸಹಿತಲು. ನಿನ್ನ ಬಕುತನು ಎಲ್ಲಿ ಇದ್ದೊಡಿ ಅಲ್ಲೇ ಇರುತ್ತೆಯೋ. ನಿನ್ನ ಬಕುತನ ಗಾಳಿ ಹಾಯಲಿ ಕಿನ್ನು ಓಡುವವು ಸರ್ವ ದುರಿತು. ಅವ್ರ ಗಾಳಿ ಬಿಡೋದು ಸಾಕು ನಿಮಗ. ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗೈತಂತ ಪಾಸಿಟಿವ್ ಎನರ್ಜಿ ಬರ್ತದ. ಇನ್ನು ನಿನಗೆ ಜೀವ ಅದು ಸತ್ಯಂದು ಅಮರಗಣ. ಅಮರಗಣ ಅಂದ್ರ ದೇವಾನು ದೇವತೆಗಳು ಸಾವು ಇಲ್ಲದವ್ರು ಹೇಳಿದ ಮಾತು ಹೇಳಕತ್ತೇನೆ ನಾನು. ಅದಕ್ಕ ಇಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಮಹಾಲಿಂಗ ಮಹಾಸ್ವಾಮಿಗಳು ಶಾಸ್ತ್ರೀಜಿಯವರು ಅವರು ಒಬ್ರು ಅವತಾರ ಪುರುಷರು ಅನ್ನಕತ್ತೇನೆ. ಯಾಕಂದ್ರ ವೃತ್ತಿಯಲ್ಲಿ ಶಿಕ್ಷಕ ವೃತ್ತಿ ಇದ್ರೂ ಕೂಡ ಇವೆರಡು ಕೂಡ ಹೊತ್ಕೊಂಡು ಹೋಗೋದು ದಾಟೋದು ಬಹಳ ಕಠಿಣ. ಒಂದೇ ಕೊಟ್ಟ ಇಟ್ಕೊಂಡು ಬಗಲಾಗಿ ಇಟ್ಕೊಂಡು ದಾಟೋದು ಬಹಳ ಕಠಿಣ. ಯಾಕಂದ್ರೆ ನಾನು ಒಬ್ಬ ಹೈಸ್ಕೂಲ್ ಟೀಚರ್ ಆಗಿ, ಒಬ್ಬ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಬಲ್ಲಪ್ಪು ಯಪ್ಪ ಅಂತ ತಿಳ್ಕೊಂಡ ಈಗ ನಾನು 6 ತಿಂಗಳು ಯಾವಾಗ ದಾಟಿದಪ್ಪ ಅನ್ನಕತ್ತೇನೆ. ಅಂತದ್ರೊಳಗ ಹೆಂಡತಿ ಮಕ್ಕಳು ಎಲ್ಲರೂ ಈ ಸತ್ಸಂಗದಾಗ ಬಂದು ಸೇವೆ ಮಾಡಾಕತ್ತಾರಂದ್ರ ಇದನ್ನ ನೋಡಿದವ ನಾನೇ ಪುಣ್ಯ ಮಾಡೇನೆ ಅಂತ ತಿಳ್ಕೊಂಡಿದ್ದೇನೆ. ಯಾಕಂದ್ರ ಉತ್ತಮ ಸಂಘ ಸಿಗಬೇಕಾದ್ರೂ ಪುಣ್ಯ ಮಾಡಿರ್ಬೇಕು, ಉತ್ತಮ ಗಂಡ ಸಿಗಬೇಕಾದ್ರೂ ಪುಣ್ಯ ಮಾಡಿರ್ಬೇಕು, ಉತ್ತಮ ಹೆಣ್ ಸಿಗಬೇಕಾದ್ರೂ ಪುಣ್ಯ ಮಾಡಿರ್ಬೇಕು, ಉತ್ತಮ ಗುರು ಸಿಗಬೇಕಾದ್ರೂ ಪುಣ್ಯ ಮಾಡಿರ್ಬೇಕು, ಉತ್ತಮ ಶಿಷ್ಯ ಸಿಗಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅದಕ್ಕೆ
ಇನ್ನ ಆಕಿ ಹೇಳಂತೇವಿ ಪ್ರತ್ಯಕ್ಷ ಆದ ಕೂಡಲೇ ಯಪ್ಪ ಮಕ್ಕಳ್ರೆ ಏನ್ ಬೇಕು ಕೇಳೋದು ನಾ ಕೊಡ್ತಾನ ಅಂತ ನಿನ್ನೆ ಬಿಟ್ಟು ನಾ ಮತ್ತೇನು ಕೇಳಿ ನಾ ಮೂರ್ಖನಂತ ಕೇಳ್ರಂತವ್ರು ಅವಾಗ ಸುಮ್ಮನೆ ನಡೀಪ ಇದನ್ನ ನಡೆಸ್ಕೊಂಡ ಎಣ್ಣೆ ಹೊಡಿಗೆರಿ ಮುಂದುವರಿಸ್ಕೊಂಡ ಇದು ನಡೀರಿ ನಿಮ್ಗೆ ಯಾಕೆ ಚಿಂತೆ ಸುಮ್ಮನೆ ನಿನ್ನ ಭಜನೆ ನನ್ನ ಭಜನೆ ನೀವು ಇವ್ರು ಸೇವೆ ಮಾಡಿದ್ರೆ ಆ ದೇವಿ ಸೇವೆ ಮಾಡಿದಾಗ ಆಕೈತಂತ ನಿನ್ನ ಭಜನೆ ನನ್ನ ಭಜನೆಯು ನಿಮ್ಮ ಸೇವೆ ನನ್ನ ಸೇವೆಯು ನಿಂತು ನೋಡಿದರೆ ನೀವೇ ನಾನು ನಿಜವಂತಳ ದೇವಿ. ಅದಕ್ಕೆ ನಮ್ಮ ಮನೆಗಾಜರು ಚಪ್ಪಾಳೆ ಹೊಡೆದ್ರೆ ಸಾಕು ಮುಗಿಸಂದ್ರು ಸಂತೋಷ ಆಯ್ತು ಗೊತ್ತಾಗಿಲ್ಲ ಅಂತೂ ಸಮಯದ ಪ್ರಜ್ಞೆ ಭಾಳ ಅದ. ಅದಕ್ಕೆ ನನಗೆ ಇದು ಒಂದಿಟ ತೊದಲು ನೋಡಿ ಆದಂಗೆ ಆಯ್ತು. ಸಂತೋಷವಾಗಿ ಹೇಳಬೇಕಾಗಿತ್ತು, ಭಾವಾವೇಶದಿಂದ ಹೇಳಬೇಕಾಗಿತ್ತು. ಸಮಯದ ಅಭಾವದ ಕಾರಣ ಒಂದು ಸ್ವಲ್ಪ ನಾನು ತೊದಲಿನಿಂದ ಮಾತಾಡಿದ್ದೇನೆ. ಮಾತನಾಡೋದ್ರಲ್ಲಿ ಏನಾದರೂ ಒಂದು ಜೋರು ಹೋಗಿದ್ರೆ ಇವನ್ ಆರವ ಅನ್ಬೇಡ್ರಿ, ಮತ್ತೆ ಇವನ್ ಆರವ ಅನಿಸ್ದ ಇವನ್ ನಮ್ಮ ಮನಿ ಮಗಪ್ಪ ಅನ್ನುವಂಥ ಭಾವದಿಂದ ನೀವು ಕೇಳಿದಿರಿ. ಅದಕ್ಕೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ನಿಮ್ಮ ಮುಖ ನೋಡಿದ್ರೆ ಅನಿಸ್ತದ. ನನ್ನ ಮಾತನ್ನು ಸ್ವಾಗತಿಸಿರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ಕಸಿರ್ತಕ್ಕಂಥ ಪುಣ್ಯಾತ್ಮರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆ ಹೇಳಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಹುಷಾರ್ ಗುರುಗಳು ಮಾತಾಡಿದ್ರೆ ವೇದ ಮಾತಾಡಿದಾಗ ನಂಬಾರ್ದ. ಹುಷಾರ್ ಗುರುಗಳು ಮಾತಾಡಿದ್ರೆ ಸಾಕ್ಷಾತ್ ಜಗದಂಬೆ ಮಾತಾಡ್ತಾಳಂತ 11 ಮಂದಿ ಶಿಷ್ಯರು ಬಂದಾರ. ಅವ್ರ ಜೊತೆ 11 ಮಂದಿ ಶಿಷ್ಯರು ಬಂದಾರ. ಅವ್ರ ಮಾತ ಮುಗಿಸಂತ ಹೇಳಕ್ ಯಾರಿಗೂ ಆಗೋದಿಲ್ಲ. ನನಗೆ ಏನ್ ಚಪ್ಪಡ್ ಬೆಳೆಯತ್ತಂದ್ರ ನಾನೇ ನೀನು ನೀನೇ ನಾನು ನಾವಿಬ್ಬರು ಭೇದ ಮಾಡಿದವರು ಅದಮೂರು ಅಂತ ಕರ್ದಾಳಕ್ಕೆ ಜಗನ್ಮಾತ. ಅಲ್ಲಿ ಅಂದ್ರೆ ತ್ರಿಮೂರ್ತಿ ಹೇಳ್ತಾಳೆ ನಿನ್ನಗ ನಮ್ಗ ಭೇದ ಮಾಡಿದ್ರ ಅವ್ರು ನರಕಕ್ಕೆ ಹೋಗ್ತಾರಂತ ಅಲ್ಲಿ ಹೇಳೋಣ. ಅಂದ್ರೆ ಇಡೀ 18 ಅಧ್ಯಾಯಗಳ ಸಂಪೂರ್ಣವಾದಂತಹ ಮಹತೆಯನ್ನ ಈ ಸಭೆಗೆ ನೀಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವರು ಹುಣಸಾಳ ಗುರುಗಳು ಅಂತಕ್ಕಂಥ ಮಾತನ್ನ ಈ ಪ್ರಸಂಗದಾಗ ಹೇಳ್ತಾ, ಇನ್ನ ಗಾಳಿ ಹಾಯಲಿ ಮುಳ್ಳಾಗ ಕಲ್ಲಾಗ ರಕ್ಷಣಾ ಮಾಡ್ತಾರ ಅಂತ ಹೇಳಿದ್ರಲ್ಲ, ಬಹುಶಃ ಪುರಾಣದಾಗ ಚದಾನದವರು ಬರ್ದಾರ ನಿತ್ಯ ಘಟನಾದೊಳಗ ನಿಜವಾದ ಘಟನೆ ನಡೆದಿತ್ತು ಅಂದ್ರೆ ಈ ಪ್ರಸಂಗ ನಡೆದೈತಿ ಅಂತ ನೀವು ಏನಾದ್ರು ಕೇಳ್ಬೇಕಾಗಿತ್ತಂದ್ರೆ ಸ್ವಲ್ಪ ಸಪರೇಟ್ ಆಗಿ ನಿಮ್ಮೂರಿನ ಮಹಾ ಸ್ವಾಮಿಗಳಾಗಿರ್ತಕ್ಕಂಥ ಶಿವಲಿಂಗ ಅಪ್ಪಗಳಿಗೆ ಕೇಳ್ರಿ, ಅವ್ರ ಪವಾಡ್ ಹೇಳ್ತಾರೆ ನಿಮ್ಗೆಲ್ಲ ಅಂತ ಹೇಳ್ತೀನಿ. ವಿಷಯದ ಏನೇ ಅವ ಮಾಡ್ಯಾಳ, ಗಾಳಿ ಹಾಯಲಿ, ಆಮೇಲೆ ಮಳಿ ಬಡಿಲಿ, ಆಮೇಲೆ ಮುಳ್ಳು ಚುಚ್ಚಲಿ, ಅಮ್ಮನೆ ಅವ್ರು ಏನೇನು ಮಾಡ್ಯಾರ ಅನ್ನೋದು ಅವರಾಗಿ ಹೇಳ್ತಾರೆ. ಇದು ಮತ್ತೆ ಯಾರಿಗಾಗಿಲ್ಲ ಅನುಭವ. ನಿಮ್ಮೂರಿನ ಒಡೆಯರಿಯ ಆದಿಶಕ್ತಿ ಪೀಠದ ಒಡೆಯರಿ ಆಗೇತಿ ಅಮ್ಮನ ದರ್ಶನ ಅಂತಕ್ಕಂಥದ್ದನ್ನ ಇಲ್ಲಿ ತಿಳ್ಕೊಬೇಕಾಕೈತಿ. ಬರೀ ಅಮ್ಮನ ಪುರಾಣದ ಘಟ್ಟ ನಾವು ಕೇಳ್ತಾ ಇದ್ದೋ ಅಂತಲ್ಲ, ನಿತ್ಯ ಜೀವನದಲ್ಲೂ ಕೂಡ ಇವತ್ತು ಅಮ್ಮನ ಲೀಲಾಗಳ ನಡೆಯಕತ್ತೆ ಅನ್ನೋದಕ್ಕೆ ಈ ನಮ್ಮ ಶಿವಲಿಂಗ ಅಪ್ಪಗಳೇ ನಿದರ್ಶನ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾವ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಹುಣಸಾಳ ಗುರುಗಳಿಗೆ ಬಹಳ ದೂರ ಹೋಗ್ಬೇಕು. ಅವ್ರು 300 ಕಿಲೋಮೀಟರ್ ಮೇಲೆ ದೂರ ಹೋಗ್ಬೇಕು, ಬೆಳಗಾವ್ ಮಾಡ್ಬೇಕು ಅವ್ರು. ಹಾಗಾಗಿ ನಾವು ನಾಳಿಗೆರಂತ ಅಂದಿದ್ದೀವಿ. ಆದ್ರೆ ಎಲ್ಲರೂ ಕೆಲವೊಂದು ಶಿಕ್ಷಕರು ಇರೋದ್ರಿಂದ ಮತ್ತೆ ಅವರು ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಅವರು ಇಲ್ಲಿಂದ ಬೀಳ್ಕೊಂಡಾಗ್ತದೆ. ಹಾಗಾಗಿ ಪೂಜ್ಯ ಕಾಲಜ್ಞಾನ ಬ್ರಹ್ಮ ಅಪ್ಪಾಜಿಯವರು ಮತ್ತೆ ಶಿವಲಿಂಗ ಅಪ್ಪಗಳು ಕೊಡ್ಕೊಂಡು ಅವರಿಗೆ ಗೌರವದ ಸನ್ಮಾನವನ್ನ ನಡೆಸಿಕೊಡ್ಬೇಕಂತಕ್ಕಂಥ ಮಾತನ್ನ ಕೇಳ್ತಾ ಇದ್ದೀವಿ. ಚಪ್ಪಾಳಿ ಹಾಕಬೇಕು ಅಂತ ಶಿವಸಾಂಬಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಮತ್ತೆ ಹುಣಸಾಳ ಗುರುಗಳು ಈ ಎಣ್ಣೆ ಒಡಗೇರಿಗೆ ಬರ್ತಾ ಇರ್ಬೇಕಂತಕ್ಕಂಥದ್ದನ್ನ ಅವರಿಗೆ ತಿಳಿಸ್ತೀವಿ.